ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತೊಂದು ಪುರಾಣಿದೊಂದು ರಂಗೋಲಿ ಹಾಕ್ಕೊಂಡಿದ್ದೆ. ಬಿಸಿಲು ಬಂದುಬಿಟ್ಟಿದೆ ಆಲ್ರೆಡಿ. ಇವತ್ತು ಬುಧವಾರ, ಬೆಳಗ್ಗೆಯಿಂದ ಏನೇನು ಆಯಿತು ಅಂತ ಅಂದ್ಬಿಟ್ಟು ವೀಡಿಯೋ ಹಾಕ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಪೋಟ ಹಣ್ಣಿತ್ತು, ಅದನ್ನೇ ಇಟ್ಟು ದೇವ್ರ ಪೂಜೆ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದಾಗಲೇ 6 ಗಂಟೆ ಆಗಿತ್ತು. ಎದ್ದು ಮನೆ ಕೆಲಸ ಮಾಡ್ಕೋಬೇಕು. ಅವನು ಬೆಡ್ಶೀಟ್ ಏನು ಮಾಡಿಸಿರ್ಲಿಲ್ಲ, ಹಾಗೆ ಹೋಗಿದ್ದ ಜಿಮ್ಮಿಗೆ. ಅದಕ್ಕೆ ಅವ್ನು ಬೆಡ್ರೂಮ್ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು, ಇವತ್ತೇನೋ ಹಾಗೆ ಹೋಗ್ಬಿಟ್ಟಿದ್ದ, ನಾನೇ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಸಿಡ್ತಾಯಿದ್ದೀನಿ. ಆಮೇಲೆ ಒಗ್ದಿದ್ದ ಬಟ್ಟೆಗಳು ಕೂಡ ಅವ್ನು ಯಾಕೋ ಮಾಡಿಸ್ಕೊಂಡಿರಲಿಲ್ಲ, ಅಲ್ಲೇ ಸೋಫಾ ಮೇಲೆ ಇತ್ತು. ಅವ್ನು ಬೆಡ್ರೂಮ್ಗೆ ಹೋಗ್ಬಿಟ್ರೆ ಅವ್ನು ಯಾವಾಗ ಆಗುತ್ತೋ ಅವಾಗ ಮಾಡಿಸ್ಕೋತಾನೆ. ನಾನು ಅವನಿಗೆ ಮಾಡಿಸ್ಕೊಟ್ರೆ ಅವ್ನಿಗೆ ಇಷ್ಟ ಆಗೋಲ್ಲ, ಹಾಗಾಗಿ ಅಲ್ಲಿ ಬೆಡ್ಡಿಗೆ ಹಾಕ್ಬಿಡ್ತೀನಿ, ಅವ್ನು ಯಾವಾಗಾರ ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇದು 2 ರೂಮ್ ಆಗಿರೋದ್ರಿಂದ ಈಗ ಕ್ಲೀನ್ ಮಾಡೋದು ಕಷ್ಟ ಆಗ್ತಿದೆ. ಮೊದಲಾದರೆ ಒಂದು ರೂಮ್ ಹೇಗೋ ಕ್ಲೀನ್ ಮಾಡ್ಕೋಬೋದಾಗಿತ್ತು. ಅವ್ನ ರೂಮ್ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ನನ್ನ ರೂಮ್ ಕ್ಲೀನ್ ಮಾಡ್ಕೊಂಡು, ಹೆಂಗೂ ನಾನು ಎದ್ದ ತಕ್ಷಣವೇ ನನ್ನ ರೂಮ್ ಕ್ಲೀನ್ ಮಾಡಿಬಿಟ್ಟು ಆಚೆ ಬಂದಿರ್ತೀನಿ. ಎಲ್ಲ ಮುಗಿಸ್ಕೊಂಡು ನೀವೆಲ್ಲ ಹೇಗೆ ಎಲ್ಲ ಕೆಲಸ ಆದಮೇಲೆ ರೂಮ್ ಕ್ಲೀನ್ ಮಾಡ್ಕೋತೀರೋ, ಅಥವಾ ಮನೇಲಿರೋರಾದರೆ ಯಾವಾಗ ಮಾಡಿದ್ರೂ ನಡೆಯುತ್ತೆ. ಬಟ್ ನಮಗೆ ಟೈಮ್ ಆಗಿಬಿಟ್ಟಿರುತ್ತಲ್ಲ, ಹಾಗಾಗಿ ಫಸ್ಟ್ ಬಾಗಿಲಿಗೆ ನೀರು ಹಾಕಿದ ತಕ್ಷಣವೇ ಈ ಕೆಲಸ ಮಾಡ್ಕೋತೀನಿ. ಒಳಗಡೆ ಕೆಲಸ ಶುರು ಮಾಡ್ಕೋತೀನಿ. ತಿಂಡಿನೂ ಅಷ್ಟೇ, ಇವತ್ತು ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ, ಅದಕ್ಕೆ ಪಲ್ಯ ಏನಾರು ಮಾಡೋಣ ಅಂತಂದ್ಬಿಟ್ಟು ಹೆಸರು ಕಾಳು ನೆನೆಸಿದ್ದೆ ರಾತ್ರಿ, ಅದೇ ಇತ್ತು. ಅದನ್ನೇ ಹೆಸರು ಕಾಳು ಪಲ್ಯ ಮಾಡ್ಕೊಳ್ಳೋ ಅಂತ. ಸ್ವಲ್ಪ ವಾಚು ಚಾರ್ಜ್ ಹಾಕಬೇಕಾಗಿತ್ತು. ಮೊಬೈಲ್ ಜೊತೆಗೆ ಇದು ಬೇರೆ ಸ್ಮಾರ್ಟ್ ವಾಚ್ಗಳು ತೊಗೊಂಡು ಅದನ್ನು ಚಾರ್ಜ್ ಮಾಡ್ಕೋಬೇಕು. ಅದಾದಮೇಲೆ ಈ ಬೆಡ್ಡು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಅದು ಇಲ್ಲಿ ಯಾರೂ ಮಲಗಲ್ಲ, ಜಸ್ಟ್ ಕೂರ್ತೀವಲ್ಲ, ಆದ್ರೂ ಅದು ಸ್ವಲ್ಪ ಬೆಡ್ ಕವರ್ ಆ ಕಡೆ ಈ ಕಡೆ ಆಗಿರುತ್ತೆ, ಅದ್ರ ಮೇಲೆ ಏನಾದರೂ ಬಿದ್ದಿರುತ್ತೆ. ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಬಟ್ಟೆನೂ ವಾಷಿಂಗ್ ಹಾಕಿದ್ದೀನಿ. ವಾಷಿಂಗ್ ಮಿಷಿನ್ ಆನ್ ಮಾಡಿಬಿಟ್ಟು ಮನೆ ಒರೆಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು, ಮೊದಲು ಅವ್ನ ಬಟ್ಟೆ ನೋಡಿ ಹೆಂಗೆ ಸೋಫಾ ಮೇಲೆ ಬಿದ್ದಿದೆ ಅಂತ ಅಂದ್ಬಿಟ್ಟು ಅದು ತೆಗ್ದಾಕ್ಬಿಟ್ಟು ಆಮೇಲೆ ಮನೆ ಒರೆಸ್ಕೋತೀನಿ. ಮನೆ ಒರೆಸಿಲ್ಲ ಅಂದರೆ ರೂಮ್ ಫಸ್ಟು ಕ್ಲೀನ್ ಮಾಡಿದ ತಕ್ಷಣ ಗುಡಿಸಿ ಒರೆಸ್ಕೊಂಬಿಡ್ತೀನಿ. ಆಮೇಲೆ ಹಾಲೊಂದು ಇಟ್ಕೋತೀನಿ ಅಷ್ಟೇ. ಹಾಲು ಒರೆಸ್ಬಿಟ್ಟು ಅಡುಗೆ ಮನೆ ಹಾಲು, ರೂಮು, ಇದು 3 ಒರೆಸ್ಕೊಂಡಾದಮೇಲೆ ಬೇರೆ ಕೆಲಸ ಮಾಡೋದು. ಮನೆ ಒರೆಸ್ಬಿಟ್ಟು ತಿಂಡಿ ಮಾಡಿಕೊಂಡು ಸ್ನಾನ ಪೂಜೆ ಮಾಡಿ ಹೊರಡೋದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಲಸ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಆದರೂ ಟೈಮ್ ಓಡ್ತಿರುತ್ತೆ, ಕಾಲಿಗೆ ಚಕ್ರ ಕಟ್ಕೊಂಡು. ನಮಗೂ ಇಷ್ಟು ಬೇಗ ಟೈಮ್ ಆಗಿಬಿಡ್ತಾ ಅಂತ ಅನಿಸುತ್ತೆ. ಹೇಗೋ ಮನೆ ಒರೆಸಿದ್ದೆಲ್ಲ ಆಯಿತು. ಪೂಜೆ ಮಾಡಿಕೊಂಡು ತಿಂಡಿಗೆ ರೆಡಿ ಮಾಡಿಟ್ಟಿದ್ದೀನಿ, ತೋರಿಸ್ತೀನಿ ನಾನು ರೆಸಿಪಿ. ಪಲ್ಯ ಮಾಡಿಕೊಂಡು ಸಿಂಪಲ್ಲಾಗಿ 10 ನಿಮಿಷಕ್ಕೆ ಆಗೋಗುತ್ತೆ. ಪಲ್ಯ ಹೇಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಅಂದರೆ ಸಪೋಟ ಹಣ್ಣು ತಂದಿದ್ದೆಲ್ಲ ತುಂಬ ಚೆನ್ನಾಗಿತ್ತು, ಸ್ವೀಟ್ ಇತ್ತು. ಅದನ್ನೇ ನಾನಿಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಏನಾದರೂ ಒಂದು ಇಡ್ತೀನಿ ಇದ್ದರೆ ಇಡ್ತೀನಿ, ಇಲ್ಲ ಅಂದರೆ ಇಲ್ಲ. ಹೆಸರು ಕಾಳನ್ನ ಬೇಯಿಸಿಟ್ಟಿದ್ದೆ, ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ. ಹೆಸರು ಕಾಳಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಅಂದರೆ ರಾತ್ರಿ ನೆನೆಸಿದ ಹೆಸರು ಕಾಳನ್ನ ಬೇಯಿಸಿಟ್ಕೊಂಡಿದ್ದೆ. ಈಗ ಒಂದು ಕಡಾಯಿಗೆ ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡಿಲ್ಲ, ಜೀರಿಗೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು, ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಬಿಟ್ಟು, ಒಂದು ಪುಟಾಣಿ ಈರುಳ್ಳಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ. ಇದು ಖಾರ ಇರಲಿಲ್ಲ, ಹಂಗಾಗಿ ಸೇರಿಸ್ಕೊಂಡಿದ್ದೀನಿ. ಖಾರ ಇದ್ದರೆ ಅಥವಾ ಖಾರ ತಿನ್ನೋರಾದರೆ ಸೇರಿಸ್ಕೊಳ್ಳಿ, ನಾವು ಖಾರ ತಿನ್ನಲ್ಲ. ಹಸಿಮೆಣಸಿನ್ಕಾಯಿ ಖಾರನೂ ಇರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಆಮೇಲೆ 1 ಟೊಮ್ಯಾಟೊ, ಇದನ್ನು ಪ್ಯೂರಿ ಮಾಡಿ ಹಾಕ್ಕೊಂಡ್ರೆ 5 ನಿಮಿಷಕ್ಕೆ ಗೊಜ್ಜು ರೆಡಿ ಇರುತ್ತೆ. ನಾನು ಹೆಚ್ಚಿಬಿಟ್ಟು ಹಾಗೆ ಹಾಕ್ಕೊಂಡೆ. ಸ್ವಲ್ಪ ಉಪ್ಪು ಸೇರಿಸ್ಕೋತಾ ಇದ್ದೀನಿ, ಟೊಮೆಟೊ ಬೇಗ ಬೇಯಲಿ ಅಂತ. ನೋಡಿ ಈ ಥರ 1 2 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಹೆಸರು ಕಾಳು ನೆಂದಿದ್ರಿಂದ ಬೇಗ ಬೆಂದಿದೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಈ ಬೇಯಿಸಿರೋ ಹೆಸರು ಕಾಳನ್ನ ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಕುದಿ ಬರೋವರೆಗೂ ಬಿಡೋದು. ಆಮೇಲೆ ಸಾಂಬಾರು ಪುಡಿ ಸೇರಿಸ್ಕೋಬೇಕು. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ಥರ ಕುದಿ ಬಂದಮೇಲೆ 1 ರಿಂದ 1.5 ಸ್ಪೂನ್ ಬೇಳೆ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಧನಿಯಾ ಪುಡಿ, ಖಾರ ಪುಡಿ ಸಪ್ರೇಟ್ ಇರುತ್ತಲ್ಲ, ಅದನ್ನು ಹಾಕ್ಕೋಬೋದು. ಚೂರು ಗರಂ ಮಸಾಲ ಹಾಕ್ಕೋಬೋದು. ಮಸಾಲೆ ಜಾಸ್ತಿ ಬೇಡ ಅನ್ನೋರು ಈ ಥರ ಮಾಡ್ಕೋಬೋದು. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಹಾಕ್ಕೊಂಡಿಲ್ಲ, ನಿಮಗೆ ಬೇಕಾದ್ರೆ ಸೇರಿಸ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಕರಿಬೇವಿನ ಸೊಪ್ಪು ಕೂಡ ನಾನು ಸೇರಿಸ್ಕೊಂಡಿಲ್ಲ, ಬೇಕು ಅಂದರೆ ಹಾಕ್ಕೋಬೋದು. ಇದಕ್ಕೆ ಮೆಂತ್ಯ ಸೊಪ್ಪು ಸೇರಿಸ್ಕೊಳ್ಬೇಕಾದ್ರೂ ಫ್ರೆಶ್ ಇರುತ್ತಲ್ಲ ಮೆಂತ್ಯ ಸೊಪ್ಪು, ಅದನ್ನು ಸೇರಿಸ್ಕೊಂಡು ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಈರುಳ್ಳಿ ಜೊತೆನೇ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ ಅಷ್ಟೇ. ಹೀಗಿತ್ತು ಬುಧವಾರ. ಕ್ಲೀನಿಂಗ್ ಮಾಡಿಕೊಂಡು ಈ ಥರ
ತಿಂಡಿ ಮಾಡ್ಕೊಂಡಿದ್ದೆ. ಹೇಗೆ ಅನ್ನಿಸ್ತು ವಿಡಿಯೋ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ರೆಸಿಪಿನ ಮಸ್ಟು ಟ್ರೈ ಮಾಡಿ. ಈಸಿ ರೆಸಿಪಿ, ಪ್ರೋಟೀನು ಇರೋ ರೆಸಿಪಿ. ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ದೋಸೆಗಂತೂ ಸೂಪರ್ ಕಾಂಬಿನೇಷನು. ಒಮ್ಮೆ ಟ್ರೈ ಮಾಡಿ ನೋಡಿ. ಚಟ್ನಿ, ಪಲ್ಯ ಇದೆಲ್ಲ ತಲೆನೋವೇ ಇರಲ್ಲ ಒಂದು ಸಲ ಮಾಡಿದ್ರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.